ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಮಂತೇನೋ ಈ ಅಂಗನವಾಡಿಯಲ್ಲಿ ರೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಈ ಹಾಲಿನ ಪುಡಿನ ಉಪಯೋಗಿಸಿ ಯಾವ ರೀತಿ ಈ ಮಾವಿನ ಹಣ್ಣನ್ನು ಉಪಯೋಗಿಸಿ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಏನಾದರೂ ಈ ರೀತಿ ಹಾಲಿನ ಪೌಡರ್ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಫ್ರೀಯಾಗಿ ಮೊದಲು ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅಂಗನವಾಡಿಯಲ್ಲಿ ಕೊಡುವಂತಹ ಈ ಹಾಲಿನ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಟೋಟಲಾಗಿ ನಿಮಗೆ ಎಷ್ಟು ಕಪ್ಪು ಈ ಮ್ಯಾಂಗೋ ಸಾಗು ಮಿಲ್ಕ್ ಶೇಕ್ ಮಾಡಬೇಕು ಅಂತ ಇದ್ದೀರಾ ಅಷ್ಟು ನೀವು ನೀರನ್ನು ಹಾಕ್ಕೊಳ್ಳಿ. ಆದಷ್ಟು ನಾನು ಒಂದು 4 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಉಗುರು ಬೆಚ್ಚು ಆದ ಕೂಡಲೇ ನಾವು ಇದಕ್ಕೆ ಹಾಲಿನ ಪೌಡರ್ನ ಸೇರಿಸೋಣ. 1 ಕಪ್ಪು ಟೋಟಲಾಗಿ 1 ಕಪ್ಪು ಈ ಹಾಲಿನ ಪೌಡರ್ನ ಹಾಕ್ಕೊಂಡಿದ್ದೀನಿ ದೊಡ್ಡ ಕಪ್ಪಿಂದ. ಏನಪ್ಪ ಅಂದರೆ ನಾವು ಆದಷ್ಟು ಹಾಲನ್ನು ಗಟ್ಟಿಯಾಗಿ ಈ ರೀತಿ ತಯಾರಿಸ್ಕೋಬೇಕು. ಹಾಲನ್ನ ಗಟ್ಟಿಯಾಗಿದ್ದರೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಈ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹಾಲು ಕೂಡ ಯೂಸ್ ಮಾಡಿ ಮಾಡ್ಬೋದು. ತುಂಬಾ ರುಚಿಯಾಗಿ ಆಗುತ್ತೆ. ಈ ತಿಂಗಳಿಗೊಮ್ಮೆ ಈ ಮಿಲ್ಕ್ ಪೌಡರ್ ಏನಾದರೂ ಮನೆಯಲ್ಲಿ ಇದ್ದರೆ ಈ ರೀತಿ ವಿಧವಾಗಿ ರೆಸಿಪಿಗಳನ್ನು ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಫುಡ್ಡಿಂದ ವಿಧವಾದಂಥ ಅಡುಗೆಗಳು ಇವೆ, ಒಮ್ಮೆ ನೋಡಿ ಸಪೋರ್ಟ್ ಮಾಡಿ. ನಾನೊಂದು ಸ್ವಲ್ಪ ಹಾಲನ್ನು ಈ ಬಟ್ಲಲ್ಲಿ ತಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡೋಣ. ನಾನು ಇಲ್ಲೇನು ಹಾಲು ತಗೊಂಡಿದ್ದೆಲ್ಲ ಅದರಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲಿ ಕಸ್ಟರ್ಡ್ ಪೌಡರ್ ಇಲ್ಲಪ್ಪ ಅಂತ ಅಂದರೆ ನಿಮ್ಮ ಕಾರ್ನ್ಫ್ಲೋರ್ 2 ಸ್ಪೂನ್ ಕಾರ್ನ್ಫ್ಲೋರ್ ಆದರೂ ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆದಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ತುಂಬಾ ರುಚಿಯಾಗಿ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಕಸ್ಟರ್ಡ್ ಪೌಡರ್ನ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಏನಿವಾಗ ಹಾಲನ್ನ ನಾವು ಬಿಸಿ ಮಾಡೋಕ್ಕೆ ಇಟ್ಟಿದ್ವಲ್ವ, ಆದಷ್ಟು ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಸಕ್ಕರೆನ ಬೇಕೋ ಅಷ್ಟು ನೀವು ಸಿಹಿಗೆ ತಕ್ಕಂತೆ ಸಕ್ಕರೆನ ಹಾಕ್ಕೊಳ್ಳಿ. ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಅವ್ರಿಗೂ ಕೂಡ ಈ ಅಂಗನವಾಡಿಯಲ್ಲಿ ಕೊಡುವಂಥ ಪೌಡರಿಂದ ಯಾವ ರೀತಿ ಒಂದು ರೆಸಿಪಿನ ರೆಡಿ ಮಾಡ್ಬೋದು ಅನ್ನೋದನ್ನು ಅವರು ಕೂಡ ಗೊತ್ತಾಗುತ್ತೆ. ಹಾಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಂದರೆ 1 ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಏನಾದರೂ ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ದರೆ ಅದು ಕೂಡ ನೀವು ಹಾಕ್ಕೋಬೋದು. ಹಾಗೆ ನಾನಿವಾಗ ಈ ಕಸ್ಟರ್ಡ್ ಪೌಡರ್ ಏನು ಮಿಕ್ಸ್ ಮಾಡಿದ್ವಲ್ವ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಈ ರೀತಿ ತಿರುಗಿಸ್ತಾ, ಕುದಿ ಬಂದಮೇಲೆ ನಾನಿನ್ನು ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಫುಲ್ಲು ತಣ್ಣಗಾಗೋಕೆ ಇವಾಗ ಬಿಡ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಏನು 2 ಸ್ಪೂನ್ ಆಗುವಷ್ಟು ಸಬ್ಜಾ ಬೀಜನ ತಗೊಳ್ತಾ ಇದ್ದೀನಿ. ಸಬ್ಜಾ ಬೀಜ ಅಂತೂ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಇದು ಹಾಕೋದ್ರಿಂದ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ, ಹಾಗೆ ದೇಹಕ್ಕೆ ಕೂಡ ತಂಪು ಅಂತ 2 ಸ್ಪೂನ್ ಆಗುವಷ್ಟು ಸಬ್ಜಾ ಬೀಜನ ಸ್ವಲ್ಪ ನೀರಲ್ಲಿ ಹಾಕಿ ಒಂದು 10 ನಿಮಿಷ ಬಿಡೋಣ. ನೆಕ್ಸ್ಟ್ ಇಲ್ಲಿ ನಾನು 1-2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ 1 ಕೂಡ ಹಾಕ್ಕೋಬೋದು. ದೊಡ್ಡ ಸೈಜಿಂದ ನಾನು 1 ಮಾವಿನ ಹಣ್ಣನ್ನು ತಗೊತಾ ಇದ್ದೀನಿ ಸಾಕು ಅಂತ. ಫುಲ್ಲು ಸಿಹಿ ಆಗಿದ್ದರೆ ಇನ್ನೂ ಚೆನ್ನಾಗಿ ಮಾವಿನ ಹಣ್ಣು. ಹಾಗೆ ನಾನಿಲ್ಲಿ ನೆಕ್ಸ್ಟು ನೋಡಿ ಇದು ಫುಲ್ಲು ತಣ್ಣಗಾಗಿದೆ. 1 ಅವರಲ್ಲಿ ಇದು ಫುಲ್ ತಣ್ಣಗಾಗುತ್ತೆ. ಈ ರೀತಿ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಒಂದು ಡಬ್ಬೆಗೆ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಬಾಕ್ಸ್ಗೆ ಕೂಡ ಹಾಕ್ಕೋಬೋದು, ಬೇರೆ ಪಾತ್ರೆಗಾದರೂ ನೀವು ಈ ರೀತಿ ಹಾಕ್ಕೊಳ್ಳಿ. ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಈ ಮಾವಿನ ಹಣ್ಣನ್ನು ಫುಲ್ ಒಂದು ಮಿಕ್ಸಿ ಜಾರಿಗೆ ಒಂಥರ ಶಿಕಣಿ ಥರ ರೆಡಿ ಮಾಡ್ಕೊಂಡಿದ್ದೇನೆ. ಅದನ್ನು 1 ಕಪ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ. ಪೂರ್ತಿ ಮಾವಿನ ಹಣ್ಣನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಕೂಡ ಟೇಸ್ಟ್ ಬರುತ್ತೆ. ಮಾವಿನ ಹಣ್ಣಿನ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿದ್ರಲ್ಲಿ ಅಬ್ಸರ್ವ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ನೆಕ್ಸ್ಟು ಈ ಸಬ್ಜಾ ಬೀಜನ ಹಾಕ್ಕೊತಾ ಇದ್ದೀನಿ. ಒಂದು 10 ನಿಮಿಷದಲ್ಲಿ ಈ ರೀತಿ ಉಬ್ಬಿ ಬಂದುಬಿಡುತ್ತೆ ಸಬ್ಜಾ ಬೀಜ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಈ ಮಾವಿನ ಹಣ್ಣನ್ನು ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೆ, ಸಣ್ಣ ಪೀಸ್ ಥರ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ.
ಈ ರೀತಿ ನಾನು ಸಣ್ಣದಾಗಿ ಮಾವಿನ ಹಣ್ಣನ್ನು ಪೀಸ್ ಥರ ಕಟ್ ಮಾಡಿ ಇದಕ್ಕೆ ಹಾಕಿ, ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ಟೈಟ್ ಆದಂಥ ಮುಚ್ಚಳನ ಮುಚ್ಚಿ ನೀವು ಆದಷ್ಟು ಇದನ್ನು ಫ್ರೀಝರಲ್ಲಿ ಬೇಡ, ಫ್ರಿಜ್ಜಲ್ಲಿ 1-2 ತಾಸು ನೀವು ಇಟ್ಟಪ್ಪ ಅಂದರೆ ಫುಲ್ಲು ಕೋಲ್ಡಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಕುಡಿಯೋಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ 2 ತಾಸು ಬಿಟ್ಟಿದ ಮೇಲೆ ಯಾವ ರೀತಿ ಆಗಿದೆ ಅಂತ. ತುಂಬಾ ಸಾಫ್ಟಾಗಿ, ತುಂಬಾ ಕೋಲ್ಡಾಗಿ, ತುಂಬಾ ರುಚಿ ಅಂತೂ ತುಂಬಾ ಡಬಲ್ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.